ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಊರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ಎಲ್ಲಪ್ಪ ಹೋಯ್ತಾ ಇರೋದು ಅಂದರೆ ನಾನು ನಮ್ಮ ಫೋನ್ಗೆ ರೀಚಾರ್ಜ್ ಹಾಕ್ಸ್ಬೇಕು ಗೈಸ್. ಕರೆನ್ಸಿ ಖಾಲಿ ಆಗಿಬಿಟ್ಟೈತೆ, ಅದಕ್ಕೆ ರೀಚಾರ್ಜ್ ಹಾಕ್ಸಕ್ಕೆ ಹೋಗ್ತಿದ್ದೀನಿ. ನೋಡ್ರಿ, ನಮ್ಮ ತೇಜು ಮತ್ತು ನಮ್ಮ ನಾಗಣ್ಣ ಈಗ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು. ಬನ್ನಿ ಶ್ರೀರಂಗಪಟ್ಟಣಕ್ಕೆ ಹೋಗೋಣ. 1 hour later. ಗೈಸ್, ಈಗ ನಮ್ಮೂರಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಇಲ್ಲಿ ನಮ್ಮ ನಿತ್ಯಣ್ಣ ಅವ್ರ ಅಂಗಡಿಗೆ ಬಂದಿದ್ದೀನಿ ಗೈಸ್. ನೀನು ನಿಜ ಹೇಳು, ಯಾರು ನೋಡಕ್ ಬಂದಿದ್ಯಾ? ಗೈಸ್, ಈಗ ನಮ್ಮೂರಲ್ಲಿ ಬೇರೆ ಕರೆಂಟ್ ಇಲ್ಲ ಗೈಸ್. ಚಾರ್ಜರ್ ಹಾಕಕ್ಕೆ ನಾನು ನಮ್ಮೂರಿಂದ ಇಲ್ಲಿ ಗಂಟೆ ಬಂದಿದ್ದೀನಿ. ಈಗ ನಮ್ಮ ನಿತ್ಯಣ್ಣ ಅವ್ರ ಅಂಗಡಿಲಿ ಚಾರ್ಜ್ ಹಾಕ್ಬೇಕು. ನೋಡಿ ಗೈಸ್, ಚಾರ್ಜರು ತಗೊಬಂದ್ಬಿಟ್ಟಿದ್ದೀನಿ ಗೈಸ್. ಇಲ್ಲಿ ಬನ್ನಿ ಗೈಸ್, ಚಾರ್ಜರ್ ಹಾಕ್ಬೇಕು. ಅಣ್ಣ, ನೀನು ನಿನ್ನ ಪ್ರೀತಿಯ ಜಿಗುಪ್ಸೆ ಬಿಟ್ಬಿಟ್ಟು ಇಲ್ಲಿ ಮಾತಾಡಿಲಿ, ಏನಾರು ಹೇಳು. ಸೊ ಗೈಸ್, ಅದಕ್ಕೋಸ್ಕರ ಯಾರು ಲವ್ ಮಾಡಬೇಡಿ ಗೈಸ್. ಲವ್ ಮಾಡಿದ್ರೆ ಇಲ್ಲಿ ಈ ಥರ ಪೇಚಾಡ್ಬೇಕಾಯ್ತದೆ. ಕೆಲಸ ಮಾಡ್ತಾಯಿದ್ರು ಪೇಚಾಡ್ಬೇಕಾಯ್ತದೆ. ಅದಕ್ಕೋಸ್ಕರ ಯಾರು ಲವ್ ಮಾಡಬೇಡಿ ಗೈಸ್. ಸೊ ಗೈಸ್, ಈಗ ನಮ್ಮ ನಿತ್ಯಾನಂತವು ಖರ್ಚಿಗೆ ಕಾಸು ಇಸ್ಕೊಳ್ಳೋದ. ಬರ್ರಿ ಅಣ್ಣ, 100 ರೂಪಾಯಿ ಇದ್ರೆ ಕೊಡೋಣ. ಅಣ್ಣ ಕೊಡು. ಕೂಲಿಂಗ್ ಗ್ಲಾಸ್ ನೋಡ್ರಪ್ಪ. ಯಾರೋ ಯಾರೋ ಗೀಚಿ ಹೋದ. ಅಣ್ಣ ಕೊಡು. ಸೀರಿಯಸ್ ಆಗಿ ಕಣ, 100 ರೂಪಾಯಿ ಬೇಕು ನನಗೆ. ನೀನಾ? ರೋಮಿಯೋ ಜೂಲಿಯಟ್ ಹಂಗೆ. ಅಣ್ಣ ಕೊಡೋಣ. ಗೈಸ್, ನೀವು ಅನ್ಕೋತಿರ್ಬೋದು ಇವನೇನೋ ಭಾನುವಾರ ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದವನಲ್ಲ ಅಂತ. ಸೊ ಗೈಸ್, ನಾನು ಭಾನುವಾರ ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬರ್ತೀನಿ. ಯಾಕಪ್ಪ ಅಂದರೆ ನಾವು ರೀಲ್ಸ್ ಮಾಡೋದು ಇಲ್ಲೇ ಶ್ರೀರಂಗಪಟ್ಟಣದಲ್ಲೇ. ನಮ್ಮೂರಿಂದ ಇಲ್ಲಿಗೆ ಬಂದು ರೀಲ್ಸ್ ಮಾಡೋದು ನಾನು. ಇವತ್ತು ರೀಲ್ಸ್ ಮಾಡಿಲ್ಲ, ಯಾಕಪ್ಪ ಅಂದರೆ ನಮ್ಮ ಟೀಮವರೆಲ್ಲ ಕೆಲ್ಸಕ್ಕೆ ಕೊಟ್ಟೋಗಾರೆ ಗೈಸ್. ಅದಕ್ಕೋಸ್ಕರ ಇವತ್ತು ಮಾಡಿಲ್ಲ. ಸುಮ್ಮನೆ ಮನೇಲಿ ಕೂತು ಬೇಜಾರಾಯ್ತಿತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಬಂದೆ ಪಟ್ಟಣಕ್ಕೆ. ಇಲ್ಲೇ ತಿರ್ಗಾಡ್ಕೊಂಡು ಸ್ವಲ್ಪ ಹೊತ್ತು ಈಗ ಮನೆಗೆ ಹೋಗ್ಬೇಕು ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ವ್ಲಾಗ್ನ ನೋಡ್ತೀರಾ, ನೋಡೋದನ್ನ ಫುಲ್ ನೋಡಿರಿ ಗೈಸ್, ಪ್ಲೀಸ್ ಫುಲ್ ನೋಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿರಿ, ಅವರು ನೋಡಲಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೀತಾ ಇದ್ದೀರಾ, ಸಬ್ಸ್ಕ್ರೈಬ್ನ ಮಾಡಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ಏನಪ್ಪ ಅಂದರೆ ಗಾಡೀಲಿ ಯಾರನ್ನಾರ ಕುಣಿಸ್ಕೊ ಹೋಯ್ತಿದ್ರೆ ಹುಡುಗ ಹುಡುಗಿ ಹಾಗೆ ಎಷ್ಟು ಬೇಜಾರಾಯ್ತದೆ ಅಂದರೆ ಗೈಸ್, ನಮಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಬೇಜಾರಾಯ್ತದೆ ನಮಗೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಗೈಸ್. ನೋಡ್ರಿ ಗೈಸ್, ತುಂಬ ದಿನ ಆದಮೇಲೆ ನಮ್ಮ ಕನ್ನಡದ ಕಂದ ಕಾರ್ತಿಯಣ್ಣ ಏನಾರು ಒಂದು ಡೈಲಾಗ್ ಹೊಡಿ ಅಣ್ಣ. ಗೈಸ್ ನೋಡ್ರಿ ಗೈಸ್, ನಮ್ಮ ಚಲುವಾ ಅಂತ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ತುಂಬಾ ಬೆಳಿ, ಇನ್ನೂ ದೊಡ್ಡ ವ್ಯಕ್ತಿ ಆಗು. ಅದು ಎಲ್ಲೂ ಗೈಸ್, ಈಗ ಪಟ್ಟಣದಿಂದ ಬಂದು ಇಲ್ಲೆಲ್ಲ ಒಂದು ರೌಂಡ್ ಹಾಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಏನು ಸುಮ್ಮನೆ ಬೇಜಾರು ಗೈಸ್, ಕಾಲೇಜ್ ಇದ್ರೇ ಸರಿ. ಈ ಭಾನುವಾರ ಬಂದ್ಬಿಟ್ರೆ ಫುಲ್ಲು ಬೇಜಾರಾಗಿ ಹೋಯ್ತು ಗೈಸ್. ಒಬ್ಬೊಬ್ಬನೇ ತಿರ್ಗಾಡಬೇಕು ಅತ್ತಗಿತ್ತಗೂ ಸುತ್ತಮುತ್ತ. ಬರ್ರಿ ಈಗ ಮನೆಗೆ ಹೋಗೋಣ. ಸೊ ಗೈಸ್, ಇವಾಗ ಮನೆಗೆ ಬಂದು ಏನಿಲ್ಲ, ಊಟ ಮಾಡ್ಕೋಬೇಕು. ಊಟ ಮಾಡಿಲ್ಲ ಬೆಳಿಗ್ಗೆಯಿಂದ, ಈಗ ಊಟ ಮಾಡೋಕೆ ಟೈಮ್ ಬಂದು ಆವಾಗಲೇ 2 ಗಂಟೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ರೋಡಲ್ಲೆಲ್ಲ ವ್ಲಾಗ್ ಮಾಡ್ಬೋದು ಗೈಸ್. ಅದ್ರಿಗೆ ಏನಂದರೆ ಒಂಥರ ಪೂಕ್ ಬಂದ್ಬಿಡ್ತದೆ ಗೈಸ್. ಎಲ್ಲರೂ ನೋಡ್ತಾ ಇರ್ತಾರೆ, ಇವನು ಯಾರಿಗೂ ಹುಚ್ಚ ನನ್ನ ಮಗ ಹಿಂಗೆಲ್ಲ ಮಾತಾಡ್ಕೊಂಡು ಪೇಚಾಡ್ತವನಲ್ಲ ಅಂತ ಅನ್ಕೋತಾರೆ. ಕೆಲವು ಸರಿ ನನ್ನ ಮೈಂಡ್ಗೆ ಬಂದ್ಬಿಡ್ತದೆ, ಯಾರು ಏನು ಅನ್ಕೊಂಡ್ರೇನು ಅಂದ್ಬಿಟ್ಟು ಒಂದೊಂದ್ಸಲಿ ಬಸ್ ಸ್ಟ್ಯಾಂಡಲ್ಲೇ ಕ್ಯಾಮ್ರಾ ಎತ್ಬಿಟ್ಟು ಮಾತಾಡ್ಬಿಡ್ತೀನಿ. ಒಂಥರ ಫೀಲು ಗೈಸ್. ಒಂಥರ ಎಲ್ಲ ಹಿಂಗೆ ನೋಡ್ತಿರ್ತಾರೆ, ಯಾ ದಡ್ ಬಡಿದು ಅಂತ. ಅದಕ್ಕೋಸ್ಕರ ಮಾಡ್ತೀನಿ ಗೈಸ್, ಟ್ರೈ ಮಾಡ್ತೀನಿ.
ಎಲ್ಲ ಹತ್ರನೂ ಯಾರಿದ್ರು ಕ್ಯಾಮ್ರಾ ಎತ್ತು ಮಾತಾಡಬೇಕು. ಅದು ನಿಜವಾದ ಕಂಟೆಂಟ್ ಕ್ರಿಯೇಟರ್ ಅಂದರೆ ಮಾಡ್ತೀನಿ ಗೈಸ್. ಸೊ ಗೈಸ್ ಅಲ್ಲಿಂದ ಬಂದು ಮಲ್ಕೊಬಿಟ್ಟಿದ್ದೆ ಗೈಸ್. ಈಗ ನೋಡಿ ನಮ್ಮ ಮಮ್ಮಿ ಕಾಫಿ ತಗೊಬಂದು ಕೊಟ್ಬಿಟ್ಟು ಹೋಯ್ತವ್ರೆ. ಕಾಫಿ ಕುಡಿಬೇಕು. ಇವತ್ತಂತೂ ಹುಚ್ಚಿಡ್ಬಿಟ್ಟೈತಿ ಗೈಸ್. ಯಾವುದು ಕಂಟೆಂಟ್ ಇಲ್ಲ. ಯೂಟ್ಯೂಬ್ ಕಂಟೆಂಟು ಅದು ಇನ್ನೂ ಎಕ್ಸ್ಪೋರ್ಟೇ ಐತೆಲ್ಲ, ಲೇಟಾಗಿ ಎಕ್ಸ್ಪೋರ್ಟ್ ಆಯ್ತೈತೆ. ಏನೇ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. 2 hours later. ಸೊ ಗೈಸ್ ಈಗ ನೋಡ್ರಿ, ಇವಾಗ ಸ್ನಾನ ಮಾಡ್ಕೊ ಬಂದೆ ಮಸ್ತಾಗಿ. ಬೆಳಗಾಗಿ ನಿಂತಾನೆ ಗೈಸ್. ಸ್ನಾನ ಮಾಡಿದ್ಮೇಲೆ ಎಲ್ಲ ಬೆಳಗಾಗಬೇಕು. ಮತ್ತು ಇಲ್ಲಿ ನೋಡಿ ಗೈಸ್, ನಮ್ಮ ಮಮ್ಮಿ ಟಿ ವಿ ಹಾಕ್ಬಿಟ್ಟು ಈಚೆ ಮಾತಾಡೋಕೆ ಹೋಗೈತೆ. ಮತ್ತು ಇಲ್ಲಿ ಈಗ ಫ್ರಿಜ್ಜಲ್ಲಿ ಏನಿಲ್ಲ ಅಂದ್ರೂ ಏನಾರ ಹುಡುಕ್ಬೇಕು ಅನಿಸ್ತದೆ ಗೈಸ್. ಈಗ ಇದು ಎತ್ಕೊಂಡು ಈ ಐಸ್ ಯಾಕಪ್ಪ ಅಂದರೆ, ಬರೀ ಗೈಸ್ ನಿಮ್ಗೆ ತೋರಿಸ್ತೀನಿ ಈ ಐಸ್ ಯಾಕೆ ಅಂತ. ಈ ಐಸ್ ಎತ್ಕೊಂಡು ಈಗ ಯಾಕಂದ್ರೆ ಫುಲ್ಲು ಇದು ಏನಪ್ಪ ಬಿಸಿ ಆಗ್ಬಿಟ್ಟಿರ್ತದೆ ಗೈಸ್ ಮುಖ, ಜಾಸ್ತಿ ಫೋನ್ ನೋಡಿ ನೋಡಿ. ಅದಕ್ಕೋಸ್ಕರ ಹಿಂಗೆ ಐಸ್ ಸಾವ್ರ್ಕೊಬಿಡೋದು. ಆಮೇಲೆ ಗ್ಲೋ ಆಯ್ತದೆ ಫೇಸು. ಯಾವ ಬೋಳಿ ಮಗ ಹೇಳಿದ್ರಿ? ಅದಕ್ಕೋಸ್ಕರ ಹಿಂಗೆ ಸಾವ್ರ್ಕೊಬಿಟ್ರೆ ಕೋಲ್ಡ್ ಆಗಿರ್ತದೆ ಮುಖ. ಗೈಸ್ ನೋಡಿ, ನಮ್ಮ ದೊಡ್ಡಮ್ಮ ಚಿಕನ್ ಸಾಂಬಾರು ಕೊಟ್ಟೈತೆ. ಈಗ ಮಸ್ತಾಗಿ ತಿನ್ಬಿಟ್ಟು ಮಲಿಕೋಬೇಕು ಗೈಸ್. ಇಷ್ಟೇ ನನ್ನ ರೋಟೀನು, ತಿನ್ನೋದು ಉಣ್ಣೋದು ಮಲಿಕೊಳ್ಳೋದು ಅಷ್ಟೇ. ಮತ್ತು ನಾಳೆ ವ್ಲಾಗು ಮಸ್ತಾಗಿರುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ದಯವಿಟ್ಟು ಶೇರ್ ಮಾಡಿರಿ ಗೈಸ್. ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ, ಸಪೋರ್ಟ್ ಮಾಡಿರಿ. ಮತ್ತೆ ಲವ್ ಯು ಲಾಟ್. ಬೈ ಬೈ. ಸಿ ಯು. ಟೇಕ್ ಕೇರ್. ಸಿ ಯು ಗೈಸ್.